ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ಭಾನುವಾರದ ವ್ಲಾಗ್ ಇದು. ನಾವಿವತ್ತು ಊರಿಗೆ ವಾಪಸ್ ಹೋಗ್ಬೇಕಂದ್ರೆ ಬೆಂಗಳೂರಿಗೆ ವಾಪಸ್ ಹೋಗಬೇಕು. ಬಂದು ಆಗಲೇ 4-5 ದಿನ ಆಯಿತು. ಬುಧವಾರ ಬಂದಿದ್ದು ನಾವು. ಭಾನುವಾರದವರೆಗೂ ದಿನ ಹೆಂಗೆ ಕಳೀತು ಅಂತ ಗೊತ್ತಾಗಲಿಲ್ಲ. ಯಾಕೆಂದರೆ ಕಂಟಿನ್ಯೂಸ್ ಆಗಿ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಆ ಥರ ಎಲ್ಲ ಟೈಮ್ ಸ್ಪೆಂಡ್ ಮಾಡಿಬಿಟ್ವಲ್ಲ. ಸೊ ಹೆಂಗೆ ದಿನ ಕಳೀತು, ಇಲ್ಲಿ ದಿನ ಕಳಿಯೋದಕ್ಕಿಂತ ಮನೇಲಿ ದಿನ ಕಳಿಯೋದಕ್ಕಿಂತ ಹೊರಗಡೆನೇ ಜಾಸ್ತಿ ಕಳೆದ್ವಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಇನ್ನು ನಮಗೆ ಅದೇ 3 ದಿನದಿಂದ ಕಂಟಿನ್ಯೂಸ್ ಆಗಿ ನಿದ್ದೆ ಇರಲಿಲ್ವಾ. ಇವತ್ತೊಂದು ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಿಬಿಡೋಣ, ಸಂಡೇ ಆಗಿರೋದ್ರಿಂದ. ಆಮೇಲೆ ಹಿಂಗಿರೋ ಊರಿಗೆ ಹೊರಡೋದು ಅಂತ ಸೋಮ್ ಬಂದು ಹೇಳಿದ್ರು, ನಿಖಿತ ನನಗೆ 5 ಗಂಟೆ ಅಷ್ಟಕ್ಕೆ ರೀಚ್ ಆಗಬೇಕು, ನಂಗೆ ಮೀಟಿಂಗ್ ಇದೆ ಸ್ವಲ್ಪ. ಅಂದರೆ ಕ್ರಿಕೆಟ್ ಟೂರ್ನಮೆಂಟ್, ಸೋಮು ಯಾವಾಗಲೂ ಹೇಳ್ತಾ ಇರ್ತಾರಲ್ಲ, ಕ್ರಿಕೆಟ್ ಅವ್ರು ಜಾಸ್ತಿ ಆಡ್ತಾ ಇರ್ತಾರಲ್ಲ, ಅದ್ರದ್ದು ಮೀಟಿಂಗ್ ಇದೆ, ನಾನು ಅಷ್ಟರಲ್ಲಿ ಹೋಗಬೇಕು ಅಂತ. ನನಗೆ ಈ ಮಧ್ಯಾಹ್ನದ ಮೇಲೆ ಹೋಗೋಕೆ ಇಷ್ಟ ಇಲ್ಲ. ಏಕೆಂದರೆ ಈ ಹೆವಿ ಬಿಸಿಲು, ತಲೆನೋವು ಶುರು ಆಗ್ಬಿಡುತ್ತೆ ಮತ್ತೆ ತಿರ್ಗಾ. ಸೋಮ್ ಸ್ವಲ್ಪ ಒಂದು 2 ಗಂಟೆ 3 ಗಂಟೆ ಹಿಂಗೆ ಬಿಡೋಣ ಕಣ್ರಿ, ಬೇಕಾದ್ರೆ ಹೊತ್ತು ಮುಳುಗಿದ ಮೇಲೆ ಒಂದು ಸ್ವಲ್ಪ ಹೋದ್ರೂ ಪರವಾಗಿಲ್ಲ ಅಂತ ನಾನು. ಸೋಮ್ ಇಲ್ಲ ನಿಖಿತ ಹೊಟ್ಬಿಡೋಣ ಬೇಗ ಅಂತಂದರು. ಸೊ ಹಂಗೆ ಅಂದ್ಕೊಳ್ಳುವಾಗ ಆಮೇಲೆ ಇವರು ಚಂದನ ಕೂಡ ಅವರು ಕೂಡ ಒಂದು ಎಂಗೇಜ್ಮೆಂಟ್ ಫಂಕ್ಷನ್ ಇತ್ತು. ಅಲ್ಲಿನ ಪುಟ್ಟಮ್ಮಮ್ಮ, ಭುವನ್, ದೊಡ್ಡಪ್ಪ ಮತ್ತು ಚಂದನ ಇವರು ಹೋಗೋ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಪುಟ್ಟಮ್ಮ ಫೋನ್ ಮಾಡಿ ಹೇಳಿದ್ರಂತೆ. ಆ್ಯಕ್ಚುಲಿ ನನಗೂ ನಮ್ಮ ರಿಲೇಟಿವೇ. ಅವ್ರಿಗೆ ನಾನು ಬಂದಿರೋದು ಗೊತ್ತಿಲ್ಲ, ನನಗೂ ಅವ್ರು ಯಾರೋ ನನಗೆ ಗೊತ್ತಿಲ್ಲ ಅಷ್ಟಾಗಿ. ಅವ್ರು ಯಾರೋ ನನಗೆ ಮರ್ತೋಗ್ಬಿಟ್ಟಿದ್ದೀನಿ. ನಾವು ಚಂದನ ನಿಮ್ಗೆ ಗೊತ್ತಿಲ್ವೇನಕ್ಕ ಅವರು ಅಂತ ಇದ್ಲು. ಇಲ್ಲ ಕಣ್ಣು ನಂಗೆ ಗೊತ್ತಿಲ್ಲ ಅಷ್ಟಾಗಿ ಅಂತ ಹೇಳಿದೆ. ಅವ್ರೇನು ನಮಗೆ ಹೇಳಿರಲಿಲ್ಲ. ಸೊ ಒಂಥರ ದೂರದ ರಿಲೇಟಿವ್ ಥರ, ತುಂಬ ಹತ್ರದ ಥರ ಏನಲ್ಲ ಅನಿಸುತ್ತೆ, ನನಗೂ ಗೊತ್ತಿಲ್ಲ. ಸೊ ಮಾಮ ಅವ್ರು ಅಲ್ಲೇ ಇರೋದ್ರಿಂದ ಊರಲ್ಲಿ ಅವರು ಕಂಪಲ್ಸರಿ ಅವ್ರು ಕರೀತಾರೆ, ಹೋಗ್ತಾ ಇರ್ತಾರೆ. ಸೊ ಇವಾಗ ನಾನು ಬೆಂಗಳೂರಲ್ಲಿ ಇರೋದ್ರಿಂದ ಅಷ್ಟಾಗಿ ನನಗೂ ಅಷ್ಟಾಗಿ ಐಡಿಯಾ ಇಲ್ಲ, ಹೋಗಿರ್ಬೋದು. ಸೊ ಇನ್ನು ತಿಂಡಿ ಮಾಡೋಣ ಅಂತ ಚಂದನ ಅಕ್ಕಿ ರೊಟ್ಟಿ ಮಾಡ್ತಿದ್ದಾಳೆ. ನಂದು ಯಾಕೆ ಚಂದನ ಅಕ್ಕಿ ರೊಟ್ಟಿ ಮಾಡೋಕ್ಕೋದೆ, ಒಂಚೂರು ಏನೋ ಮಾಡಿದ್ರೆ ಆಗ್ತಿತ್ತು ಅಂದೆ. ಇರಲಿ ಬಿಡಕ್ಕ, ಯಾವಾಗಲೂ ಮಾಮೂಲಿ ರೊಟ್ಟಿ ಎಲ್ಲ ತಿಂತಾಯಿರ್ತೀರಾ, ಇದು ಅಕ್ಕಿ ರೊಟ್ಟಿ ತಟ್ಟು ಮಾಡೋದು ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ಲು. ನಾನು ಅವಳ ಹತ್ರ ಮಾತಾಡ್ಕೊಂಡು ಹಂಗೆ ನಾನೇ ರೊಟ್ಟಿ ಅವಳು ಎಲ್ಲ ಲಟ್ಟಿಸ್ಕೊಡ್ತಾಯಿದ್ಲು. ತಟ್ಟೋ ರೊಟ್ಟಿ ಇದು, ಅಕ್ಕಿ ರೊಟ್ಟಿ. ಅವಳು ಹೊಸಿತಾಳೆ, ಅಂದರೆ ಚಪಾತಿ ಇದರಲ್ಲಿ ಲಟ್ಟಣಿಗೆ ಹೊಸಿಲೋ ಆ ಥರ ಹೊಸಿತಾಳೆ. ಎಲ್ಲ ಹೊಸ್ಕೊಡ್ತಾಯಿದ್ಲು. ನಾನು ಚಪಾತಿ ರೊಟ್ಟಿ ಉಂಡೆ ಮಾಡಿಕೊಟ್ಟು ನಾನೆಲ್ಲ ಏನು ಸುಡ್ತಾಯಿದ್ದೆ. ಸೊ ನಾನು ಅವಳಿಗೆ ಹೇಳ್ತಾಯಿದ್ದೆ, ಆಂಟಿ ನೆನಪಾಗ್ತಾಯಿದ್ದೆ. ಆ್ಯಕ್ಚುಲಿ ಆಂಟಿನೂ ಹಂಗೆ ರೊಟ್ಟಿ ಆದರೆ ನೀನು ಹೊಸಿತಾ ಇದೆಯಾ, ಆಂಟಿ ತಟ್ಟುತ್ತಾ ಇತ್ತು ಅಂತ ಅದನ್ನೇ ಅವಳಿಗೆ ಹೇಳ್ತಾಯಿದ್ದೆ. ಆಂಟಿನೂ ಅಪರೂಪಕ್ಕೆ ಬಂದಿದ್ದೀರಾ, ಇರ್ರಿ ಮಾಡಿಬಿಡ್ತೀನಿ, ಇಷ್ಟ ಆಗುತ್ತೆ ಎಲ್ರಿಗೂ ಅಂತ. ಆದರೆ ಇದು ಬಿಸಿ ಬಿಸಿ ತಿನ್ನಬೇಕು ಅಂತ ಇದು ಮಾಡ್ತಾಯಿದ್ದೆ. ಸೊ ಹೇಳ್ಕೊಂಡು ರೊಟ್ಟಿ ಮಾಡ್ತಾಯಿದ್ದೆ. ಇನ್ನು ಇದೆಲ್ಲ ಒಂಥರ ಮೆಮೊರೀಸು. ನಮ್ಮ ಭುವನ್, ರಿಷಿ ಎಲ್ಲ ಹೇಗಿದ್ದರು, ಆಂಟಿ ಮತ್ತು ನಮ್ಮ ನಾಮಕರಣದಲ್ಲ ಅದೆಲ್ಲ ಫೋಟೋಸ್ ತಕ್ಕೊಂಡಿರೋದು, ಅವಾಗೆಲ್ಲ ಹೇಗಿತ್ತು ಅಂತ ಹೇಳ್ಬಿಟ್ಟು ಎಲ್ಲ ಹುಡುಗರು ಒಂಥರ ನೆನಪಿಗೆ ಅಂತ ಎಲ್ಲ ಒಂದಷ್ಟು ಫೋಟೋಸ್ ಮಾಡಿಸ್ಕೊಂಡಿದ್ದಾರೆ. ಇನ್ನು ಎಲ್ಲರೂ ತಿಂಡಿ ತಿಂದಾಯಿತು. ಆಮೇಲೆ ನಾವು ಕೂಡ ಎಲ್ಲ ಹೊರಡೋಣ ಅಂತ ನಮ್ಮದು ರೆಡಿ ಆಯಿತು. ಎಲ್ಲರಿಗೂ ತಿಂಡಿ ಕೊಟ್ಟು ಬಿಸಿ ಬಿಸಿ ರೊಟ್ಟಿನ ಹಾಕ್ಕೊಟ್ಬಿಟ್ಟೆ, ಒಬ್ಬೊಬ್ರು ಹಾಕ್ಕೊಂಡು ತಿಂದ್ಬಿಡ್ರಿ ಅಂತ. ಲಾಸ್ಟಿಗೆ ನಾನು ತಿನ್ನೋಣ ಅಂದ್ಬಿಟ್ಟು ಲಾಸ್ಟಿಗೆ ನಾನು ಚಂದನ ಇಬ್ಬರು ಕೂತ್ಕೊಂಡು ತಿಂದ್ವಿ. ಅಷ್ಟು ದೊಡ್ಡಪ್ಪ ಪುಟ್ಟಮ್ಮ ಇಬ್ಬರೂ ಕೂಡ ಬಂದರು. ರಿಷಿ ಹೋಗಲ್ಲ ಅಂತ ಹೇಳ್ದ. ರಿಷಿನ ತೋರಿಸಲ್ಲ ಯಾಕೆ ನಿಖಿತ ಅಂತ ಸುಮಾರು ಜನ ಕೇಳ್ತಿರ್ತೀರಾ. ಅವ ಬ್ಯುಸಿ ಆಗ್ಬಿಟ್ಟಿದ್ದಾನೆ. ನಾನು ಹೇಳಿದ್ನಲ್ಲ, ಇವಾಗ ಎಲ್ಲ ಜಾಸ್ತಿ ಬಿಸ್ನೆಸ್ ಮೇಲೆ ಫೋಕಸ್ ಮಾಡ್ತಾಯಿದ್ದಾರೆ, ಹೆವಿ ಬ್ಯುಸಿ ಆಗಿಬಿಟ್ಟಿದ್ದಾನೆ. ಆದ್ದರಿಂದ ಅವನೆಲ್ಲೂ ಕಾಣಿಸ್ಕೊತಾನೆ ಅಲ್ಲಿ ಒಂದು ಸ್ವಲ್ಪ ಕಾಣಿಸ್ಕೊಂಡಿದ್ದಾನೆ. ನೀವು ಅಷ್ಟು ಅಬ್ಸರ್ವ್ ಮಾಡಿ ನೋಡಿಲ್ಲ ಅಷ್ಟೇ. ಸುಮಾರು ಜನ ಅದನ್ನೇ ಕೇಳ್ತಾಯಿದ್ರು, ರಿಷಿನೇ ತೋರಿಸಿಲ್ಲ ನೀವು ಅಂತ. ಇವತ್ತು ನೀಟಾಗಿ ಕಾಣಿಸ್ತಾ ಇದ್ದಾನೆ ನೋಡಿ, ಅಲ್ಲೇ ನಿಂತ್ಕೊಂಡಿದ್ದಾನೆ. ಅವನು ಏನೋ ಹೇಳ್ತಾ ಇದ್ದ. ಅಂದರೆ ಅವ್ರಿಗೂ ವೀಡಿಯೋದಲ್ಲಿ ಕೆಲವೊಬ್ಬರು ಒಂದೊಂದು ಕ್ಲಿಪ್ಪಿಂಗ್ಸ್ ಬಂದುಬಿಟ್ಟಿರ್ತವೆ. ಅವರೆಲ್ಲ ಫ್ರೆಂಡ್ಸ್ ಎಲ್ಲ ಬಂದಿರ್ತಾರೆ. ಅವ್ರಿಗೆ ಬ್ಲಾಗಲ್ಲಿ ಬರೋದು ಇಷ್ಟ ಇಲ್ಲ, ಅಕ್ಕ ಅದೆಲ್ಲ ಹಾಕ್ಬೇಡ, ಎಡಿಟ್ ಮಾಡು, ತೆಗ್ದಾಕ್ಬಿಡು ಅಂತೆಲ್ಲ ಹೇಳ್ತಾ ಇದ್ದ. ಸರಿ ಚಿನ್ನು ಆಯಿತು, ತೆಗ್ದಾಕ್ತೀನಿ ಬಿಡು ಅಂತ ಅದನ್ನೇ ಹೇಳ್ತಾ ಇದ್ದೆ. ಆಮೇಲೆ ಇಲ್ಲೇನಾಯಿತು ಅಂದರೆ ಸಿಚುವೇಶನು, ನಾವು ಇವ್ರು ಹೊರಡ್ಲಿ, ನಾವು ಆಮೇಲೆ ಹೊರಡೋಣ ಅಂತ ನಾನು. ಅಂದರೆ ಇಬ್ಬರು ಕಾರಲ್ಲೇ ಹತ್ರನೇ ಇದೀವಲ್ಲ, ಹೊರಗಡೆ ಬಂದಿದ್ದೀವಿ, ಲಗೇಜ್ ಎಲ್ಲ ಪ್ಯಾಕ್ ಎಲ್ಲ ಆಗೋಗಿದೆ. ದೊಡ್ಡಪ್ಪ ಅವ್ರು ಏನಂದರೆ ನಾವು ಫಸ್ಟು ಬೆಂಗಳೂರು ಕಡೆಗೆ ಹೊರಡ್ಲಿ, ಆಮೇಲೆ ಇವ್ರು ಈ ಕಡೆ ಹೊರಡೋಣ ಅಂತ. ಯಾಕಂದರೆ ಇವ್ರು ಮುಂಚೆ ಹೋದರೆ ಸರಿ ಅನ್ಸಲ್ಲ ಅಂತ. ಇಲ್ಲಿ ಒಂದು ಸ್ವಲ್ಪ ಇದಾಯಿತು. ನೀವು ಈ ಕಡೆ ಆಮೇಲೆ ದೊಡ್ಡಪ್ಪ ಹೇಳ್ತೇವೆ, ನೀವು ಹೊರಡ್ಲಿ ಅಂತ ಕಾಯ್ತಿದ್ದೀವಿ ಕಣ್ ಮಗ ಅಂತು. ನಾನು ಹೌದಾ ಅಂತ. ಆಮೇಲೆ ಇಲ್ಲಿ ರಿಷಿ ಫ್ರೆಂಡ್ಸೋ ಭುವನ್ ಫ್ರೆಂಡ್ ಯಾರೋ, ಅಕ್ಕ ನಿಮ್ಮನ್ನೆಲ್ಲೋ ನೋಡ್ದಂಗೈತೆ. ನಾನು ಸುಮ್ಮನೆ ಎಲ್ಲಿ ನೋಡಿದೆಯೋ ಬೆಂಗಳೂರಲ್ಲಿ ನೋಡಿರಬೇಕು ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಇವರೆಲ್ಲ ನಗಾಡ್ತಾ ಹಂಗೆ ನಿಂತಿದ್ರು. ಆಮೇಲೆ ಯೂಟ್ಯೂಬ್ ಕಣೋ ಅಂತ ಯಾರೋ ಭುವನ್ ರಿಷಿನ ಯಾರೋ ಅಂದರು. ಕರೆಕ್ಟ್ ಅಕ್ಕ, ಯೂಟ್ಯೂಬಲ್ಲಿ ನೋಡಿದ್ದೀನಿ ಅಂತ ಏನೋ ಹೇಳ್ತಾ ಇದ್ದ. ಸರಿ ಹಂಗೆ ನಗಾಡ್ಕೊಂಡು ಹೆವಿ ಬಿಸಿಲಪ್ಪ ಅಂತ ನಿಂತಿದ್ದೆ.
ಆಮೇಲೆ ನಾನು ದೊಡ್ಡಪ್ಪ ಕೇಳ್ತಿದ್ದೆ ರಂಗನಹಳ್ಳಿಗೆ ಹೋಗ್ತೀರಿ, ಯಾಕಂದರೆ ಇವ್ರು ಇವಾಗ ಹೋಗ್ತಾರೆ BRPಯಿಂದ ರಂಗನಹಳ್ಳಿಗೆ ಹೋಗ್ತೀರಾ ಅಂತ ಕೇಳ್ತಾ ಇದ್ದೆ. ಹೋಗ್ತೀವಿ ಅಂತ ಹೇಳ್ತಾಯಿದ್ರು. ಹಾಗೆ ದೊಡ್ಡಮ್ಮ ಮನೆಗೆ ಹೋಗೋಕ್ಕಾಗಲಿಲ್ಲ. ದೊಡ್ಡಪ್ಪ ಹೇಳ್ತಾರು ಬರಲೇ ಇಲ್ಲ ನೀವು ಅಂತ. ದೊಡ್ಡಪ್ಪ ರಾತ್ರಿ ಹಿಂಗೆ ಟಯರ್ಡ್ ಆಗಿಬಿಟ್ಟಿತ್ತು, ಬೆಳಗ್ಗೆ ಹೊರಡೋಣ ಮನೆಗೆ ಅಲ್ಲಿ ಬರೋಣ ಅಂದರೆ ದೊಡ್ಡಮ್ಮ ಇರಲ್ಲ. ದೊಡ್ಡಮ್ಮ ಬಂದು ಇವತ್ತು ಯಾವುದೋ ಒಂದು ಅರಸೀಕೆರೆಯಲ್ಲಿ ಫಂಕ್ಷನ್ ಇದೆ ಅಂತ ನಮ್ಮ ವಸಂತಕ್ಕ ಮತ್ತು ದೊಡ್ಡಮ್ಮ ಎಲ್ಲರೂ ಬೆಳಗ್ಗೆ 7 ಗಂಟೆಗೆ ಹೊರಟ್ಬಿಟ್ಟಿದ್ದಾರೆ. ಸೊ ಈ ದೊಡ್ಡಮ್ಮ ಇಲ್ಲ ಅಂದರೆ ನಾವು ಹೋಗಿ ಏನು ಮಾಡೋದು. ಇನ್ನು ಇವು ಜ್ಯೋತಿ ಚಾರು ಅವರು ಕೂಡ ಇಲ್ಲ, ಅವರು ಎಲ್ಲರೂ ಹಾಸನಾಗ ಹೋಗಿದ್ರು ಅವ್ರ ಅಜ್ಜಿ ಮನೆಗೆ. ಯಾರೂ ಇರಲಿಲ್ಲ ಮನೆಯಲ್ಲಿ, ದೊಡ್ಡಪ್ಪ ಮಾಮ ಇಬ್ಬರೇ ಇದ್ದಿದ್ದು. ಸೊ ಅದಕ್ಕೋಸ್ಕರ ನಾನು ಬರಲಿಲ್ಲ. ದೊಡ್ಡಪ್ಪ ಬರ್ತೀನಿ ಬಿಡ್ರಿ ನೆಕ್ಸ್ಟ್ ಟೈಮ್. ಅವ್ರಿಗೇನ ರಮ್ಯಾ ಫಸ್ಟ್ ಟೈಮ್ ಬಂದಿರೋದಲ್ವಾ, ಅಯ್ಯೋ ಮನೆಗೆ ಕರ್ಕೊಂಬರ್ಲಿಲ್ವಲ್ಲವಾ ಹುಡುಗಿನ ಅಂತ ಹೇಳ್ತಾಯಿದ್ರು. ಅಯ್ಯೋ ಬರ್ತೀವಿ ಬಿಡಿ ದೊಡ್ಡಪ್ಪ ಇನ್ನೊಂದು ಸರಿ ಯಾವಾಗಲಾದ್ರು ಅಂತ ಅದನ್ನೇ ಹೇಳ್ತಾ ಇದ್ದೆ ದೊಡ್ಡಪ್ಪಂಗೆ. ಮತ್ತು ಇನ್ನು ಆ ಗಾಡಿ ಸೌಂಡ್ ಬೇರೆ, ಅದು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಈ ಹುಡುಗರು ಡಬಾ ಡಬಾ ಅಂದ್ಕೊಂಡು ಡಡ ಅಂತ ಸೌಂಡ್ ಕೇಳಿಸ್ತಾನೇ ಇತ್ತು ಹೆವಿ. ಹಂಗೆ ಮಾತಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಹಂಗೆ ನಿಂತ್ಕೊಂಡಿದ್ವಿ ನಾವು ಕೂಡ. ಇಲ್ಲ ದೊಡ್ಡಮ್ಮ ಇದ್ದೀರಾ ಹಂಗೆ ಬರ್ತಾ ಇದ್ವಿ. ಸರಿ ದೊಡ್ಡಪ್ಪ, ಬಾಯ್ ಬಾಯ್. ಹಲೋ ಖುಷಿ, ಬಾಯ್ ದೊಡ್ಡಪ್ಪ. ಸರಿ ದೊಡ್ಡಪ್ಪ, ಸರಿ ದೊಡ್ಡಪ್ಪ, ಬಾಯ್ ಬಾಯ್ ಚಿಂದನ. ಏಯ್ ಯಾರಿಗೆ? ಬುವಾಗೆ ಬಾಯ್ ಮಾಡಲಿ, ಬುವಾಗೆ ಬಾಯ್ ಮಾಡು ಸ್ವಾಮಿ. ಚಂದನಕ್ಕೆ ಮತ್ತೆ ಈಗಂತೈತೆ. ಸರಿ ಬಾಯ್ 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 ಬಾಯ್. ಹಾಂ ಸರಿ ನಾವು ಹೊರಟು. ಹಾಂ ಸರಿ ಮಮ್ಮ, ಬಾಯ್ 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 ಮಮ್ಮ. ಹಾಂ ಬಾಯ್ ಬಾಯ್ ಬಾಯ್. ನಾನು ಬರ್ತೀನಿ ಹಿಂದೆ ಗಾಡೀಲಿ ಬರ್ತೀನಿ, ಹಿಂದೆ ಗಾಡೀಲಿ ಬರ್ತೀನಿ. ಹಿಂದೆ ಗಾಡೀಲಿ ಬರ್ತೀನಿ. ಇನ್ನು ನಾನೆಲ್ಲಿ ಕೂತ್ಕೊಳ್ಳಿ? ಸರಿ ಬಾ. ಓಕೆ ಖುಷಿ ಮನೆಗೆ ಬಾ. ಖುಷಿ ಮನೆಗೆ ಬನ್ನಿ. ಹೇಳು ಯಾರ ಮನೆ ಅಲ್ಲಿ ಕಟ್ಟಿರ್ತಿದಾರಲ್ಲ, ಅದು ಯಾರ ಮನೆ ಹೇಳು ರಿಷಿಗೆ. ಯಾರ ಮನೆ? ಖುಷಿ ಖುಷಿ ಅದು ಯಾರ ಮನೆ? ಅಲ್ಲಿ ಕಟ್ಟಿಸ್ತಿದ್ರಲ್ಲ ಸ್ಕೂಲ್ ಹತ್ರ, ಯಾರ ಮನೆ ಅದು? ಖುಷಿ ಮನೆ. ಬಾಲ್ ಬೇಡ ನಿನಗೆ? ವಾಟರ್ ಬಾಲ್. ಬಾಯ್ ಬಾಯ್ ಅಕ್ಕ, ಬಾಯ್ ಅಕ್ಕ ರಮ್ಯಕ್ಕ, ಬಾಯ್ ಬಾಯ್ ಬಾಯ್. ಖುಷಿ ಬಾಯ್ ಮಾಡಲಿ. ಖುಷಿ ಬಾಯ್ ಬಾಯ್ ಬಾಯ್. ಚಲೋ ಬಾಯ್ ಬಾಯ್ ಬಾಯ್. ಆ್ಯಕ್ಚುಲಿ 1.5 ಇಯರಿಂದ ರಿಷಿ ಮತ್ತು ಖುಷಿಮ ಸ್ವಲ್ಪ ಡಿಸ್ಟೆನ್ಸ್ ಇತ್ತು. ಯಾಕೆ ಅಂತಂದರೆ ಅವನು ಈ ಕಡೆ ಬಂದಿಲ್ಲ, ನಾವು ಆ ಕಡೆ ಹೋಗಿರಲಿಲ್ವಾ. ಆದರೆ ಖುಷಿಮಾಗಂತೂ ನೀವು ಯಾವಾಗಲೇ ಫೋನಲ್ಲಿ ಅವನ ಫೋಟೋ ತೋರಿಸಿ ಅವಳು ಹೆಸ್ರು ಮಾತ್ರ ಮಿಸ್ ಮಾಡ್ತಾ ಇರಲಿಲ್ಲ ಗೊತ್ತಾ. ಇವಾಗ ಚಿಕ್ಕ ಮಕ್ಕಳಲ್ಲಿ ಎಷ್ಟು ಶಾರ್ಪಾಗಿರ್ತಾರೆ ಅನ್ನೋದಕ್ಕಿದೆ. ಯಾವಾಗ ತೋರಿಸು ರಿಷಿ ಒಂದು ಸ್ವಲ್ಪ ದಿನ ನಾನು ಅವನು ಮಾತಾಡ್ತಾ ಇರಲಿಲ್ಲ, ಕೋಪ ಮಾಡ್ಕೊಂಬಿಟ್ಟಿದ್ದೆ ನಾನು ಅವನ ಮೇಲೆ. ನಾನು ಮಾತಾಡ್ತಿಲ್ಲ ಅಂತ ಅವನು ಮಾತಾಡ್ತಾ ಇರಲಿಲ್ಲ, ಸೊ ಫೋನು ಮಾಡ್ತಾ ಇರಲಿಲ್ಲ. ಹಿಂಗಾಗ್ಬಿಟ್ಟಿತ್ತು ಒಂದು ವರ್ಷದಿಂದನೂ. ಸೊ ಆದ್ದರಿಂದ ಸ್ವಲ್ಪ ಮಿಸ್ ಆಗಿತ್ತಲ್ಲ. ಆದರೆ ಈ ನನ್ನ ಮಗಳು ಮಾತ್ರ ಮರ್ತಿರಲಿಲ್ಲ. ಒಂದು ಪಕ್ಷ ನಾನೇ ಮರ್ತಿದ್ರು ಅವಳು ಮರ್ತಿರಲಿಲ್ಲ ಅಂತಾರಲ್ಲ ಹಾಗೆ. ಸೊ ಒಟ್ಟಿನಲ್ಲಿ ಏನೋ ಜ್ಞಾಪಕ ಶಕ್ತಿ ಸಿಕ್ಕಾಪಟ್ಟೆ ಇರುತ್ತೆ ಮಕ್ಕಳಿಗೆ, ಮೆಮೊರೀಸ್ ಅಂತಲೇ ಹೇಳ್ಬೋದು. ಆಮೇಲೆ ನಮ್ಮ ಜರ್ನಿ ಶುರು ಮಾಡ್ಕೊಂಡ್ವಿ. ಹೆವಿ ಬಿಸಿಲು. ಈ ಸೋಮ ಏನು ಮಾಡಿಬಿಟ್ರು, ನಾವು ಯಾವಾಗಲೂ ಇನ್ನೊಂದು ರೂಟಲ್ಲಿ ಬರ್ತೀವಿ, ಈ ಸರಿ ತುಮಕೂರು ತಿಪ್ಟೂರು ರೂಟಲ್ಲಿ ಬಂದುಬಿಟ್ರು. ಹೆವಿ ದೂರ ಅನ್ನೋ ಥರ ಅನ್ನಿಸ್ತು. ಆದರೆ ಇಲ್ಲಿ ಜರ್ನಿ ಮಾತ್ರ ಮಾಡಲೇಬಾರ್ದು. ಸಿಕ್ಕಾಪಟ್ಟೆ ಟ್ರಾಫಿಕ್ಕು, ಸಿಕ್ಕಾಪಟ್ಟೆ ಲಾರಿಗಳೇ ಜಾಸ್ತಿ ಈ ಕಡೆ ಎಲ್ಲ. ಒಂಥರ ತಲೆ ಕೆಟ್ಟೋದಂಗೆ ಆಗ್ಬಿಡ್ತು ನನಗೆ. ಆ್ಯಕ್ಚುಲಿ 1 ಅವರ್ ಇನ್ನೂ ಲೇಟ್ ಆಯಿತು ನಮಗೆ ಈ ಕಡೆಯಿಂದ ಬಂದಿದ್ದರಿಂದ. ಇಲ್ಲಾಂದರೆ ನಾವು ನಾರ್ಮಲಾಗಿ ಚನ್ನರಾಯಪಟ್ಟಣ ರೂಟು ಹಾಸನ ರೂಟ್ ತೊಗೊಂಡು ಬೆಳ್ಳೂರು ಕ್ರಾಸ್ ಹಂಗಿಂದ ಬಂದುಬಿಡ್ತೀವಿ. ಸೊ ಹೆವಿ ಬಿಸಿಲು, ಅದರಲ್ಲಿ ಏನು ದಿನ ಸಾಕ್ತಾನೇ ಇದೆ ಅಂತ ಅನ್ನಿಸ್ಲಿಲ್ಲ. ನಾವೆಲ್ಲೂ ನಿಲ್ಸೋಕ್ಕೆ ಹೋಗಲಿಲ್ಲ. ಅಲ್ಲೇ ಸೆಂಟ್ರಲ್ಲಿ ಒಂಚೂರು ಕಬ್ಬಿನ ಹಾಲು ಮತ್ತು ಬ್ರೆಡ್ಡು ಜಾಮು ಅಂತೆಲ್ಲ ತೊಗೊಂಡಿದ್ವಿ. ಎಲ್ಲ ಅದನ್ನೇ ತಿನ್ಕೊಂಡು ಬಂದ್ವಿ. ಮನೆಗೆ ಹೋದ್ಮೇಲೆ ಏನಾದ್ರು ತಿನ್ನೋಣ ಬಿಡು, ಮತ್ತೆಲ್ಲ ಸೆಂಟ್ರಲ್ಲಿ ನಿಲ್ಲಿಸ್ಬೇಕು ಅಂದ್ರೆ ಆ ಬಿಸಿಲಲ್ಲಿ ಹೊಟ್ಟೆಗೇನು ಸೇರೋದು ಇಲ್ಲ. ಮಕ್ಕಳು ಅದು ಇದು ಅಂತೆಲ್ಲ ತಿನ್ನೋದು ಕುಡಿಯೋದು ಮಾಡ್ಕೊಂಡಿದ್ರಾ, ಬೇಡ ನಮಗೇನು ಅಂದರು. ಇನ್ನು ಬಂದ್ವಿ, ಮನೆಗೆ ರೀಚ್ ಆದ್ವಿ. ಕರೆಕ್ಟಾಗಿ ಏನು 5:30ಗೇನೋ ಕರೆಕ್ಟಾಗಿ ಮನೆಗೆ ಬಂದು ರೀಚ್ ಆದ್ವಿ. ಬರ್ತಿದ್ದಂಗೆ ಲಗೇಜೆಲ್ಲ ಬಂದುಬಿಟ್ವಿ. ರಕ್ಷಿತ್ ಹೇಳ್ತಿದ್ದಮ್ಮ ಇಲ್ಲ ಲಗೇಜ್ ಎಲ್ಲ ಹೆಂಗಂಗೆ ಅಂಟೋದು ಬೇಡ, ಎಲ್ಲ ಅಲ್ಲಲ್ಲೆನೆ ತೆಗ್ದು ಎಲ್ಲ ಬಟ್ಟೆಗಳೆಲ್ಲ ವಾಶ್ ಮಾಡೋವಾಗಿರ್ ಬೇರೆ ಎಲ್ಲ ಇದು ಮಾಡಿಬಿಡ್ರಿ ಅಮ್ಮ ಅಂತ ಹೇಳ್ದ. ಸರಿ ಎಲ್ಲ ಮಾಡ್ಕೊಳ್ರಿ ಅಂತ ಹೇಳ್ಬಿಟ್ಟು ನಾನು ಹೇಳ್ಬಿಟ್ಟು ನನ್ನ ಚಕಚಕಂತ ಮಕ್ಕಳು ಎಲ್ಲ ಊಟ ಮಾಡಿಬಿಡ್ತಾರೆ ಅಂದ್ಬಿಟ್ಟು ಬೇಗ ಮೂಲಂಗಿ ಮತ್ತು ತರಕಾರಿ ಎಲ್ಲ ಇತ್ತು. ಒಂದು ಸ್ವಲ್ಪ ಗೆಡ್ಡೆಕೋಸು, ಬೀನ್ಸು, ಆಲೂಗಡ್ಡೆ ಈ ಥರ ಎಲ್ಲ ಹಾಕಿ ಟೊಮೊಟೊ ಹಾಕಿ ಬೇಳೆ ಹಾಕಿ ಎಲ್ಲ ಮಿಕ್ಸ್ ತರಕಾರಿ ಸಾಂಬಾರು ಥರ ಇಟ್ಬಿಟ್ಟೆ. ಸೊ ಸಂಡೇ ಆಗಿದ್ದರಿಂದ
ಬೆಳಗ್ಗೆಯಿಂದ ಸೋಮ್ಗೆ ನಾವೆಂಗೋ ಒಂದು ಸ್ವಲ್ಪ ಶುಕ್ರವಾರ ಮಾಡಿದ್ದು ಒಂದು ಸ್ವಲ್ಪ ಚಿಕನ್ ಗ್ರೇವಿ ಮಟನ್ ಸಾಂಬಾರು ಎಲ್ಲ ಹಂಗಂಗೆ ಇತ್ತು. ಅದಕ್ಕೆ ರೊಟ್ಟಿ ತಿಂದ್ಬಿಟ್ವಿ, ಅಕ್ಕಿ ರೊಟ್ಟಿ. ಆದರೆ ಸೋಮ್ ಪಾಪ ಚಟ್ನಿ ಮಾಡಿದ್ಲು ಚಂದನೂ ಸಂಡೇ ಟೈಮ್ ನಾನ್ ವೆಜ್ ತಿನ್ನಲ್ಲ. ಆದ್ದರಿಂದ ಸೋಮ್ಗೆ ಮತ್ತು ಚಂದನಗೆ ಅಂತ ಚಟ್ನಿ ಮಾಡ್ಕೊಂಡಿದ್ರು. ಅದಕ್ಕೆ ನಾನು ಇವಾಗ ಬಂದೊಳೇನೆ ಸೋಮ್ಗೆ ಒಂದು ಸ್ವಲ್ಪ ಆಮ್ಲೆಟ್ ಮಾಡಿಕೊಟ್ಬಿಡೋಣ. ಅವ್ರು ಹೇಳ್ತಾರೆ ತಿನ್ನೋದೇ 2 ದಿನ ಅಂತ, ಶುಕ್ರವಾರ ಇಲ್ಲ ಭಾನುವಾರ ಅಂತ. ಸೊ ಅದಕ್ಕೆ ಒಂದು ಸ್ವಲ್ಪ ಆಮ್ಲೆಟ್ ಮಾಡ್ಕೊಡ್ಬಿಡೋಣ ಅಂದ್ಬಿಟ್ಟು ಇವಾಗ ಆಮ್ಲೆಟ್ಗೂ ರೆಡಿ ಮಾಡ್ತಾಯಿದ್ದೀನಿ. ಸೊ ರಕ್ಷಿತ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾನೆ, ಎಲ್ಲನೂ ಇದು ಮಾಡ್ಕೊಂಡು. ಮಕ್ಕಳು ಅವ್ರ ಪಾಡಿಗೆ ಅವ್ರು ಸೈಲೆಂಟಾಗಿ ಕುತ್ಕೊಂಡು ಟಿ ವಿ ನೋಡ್ತಾಯಿದ್ದಾರೆ. ಸೊ ಅವ್ರ ಪಾಡಿಗೆ ಅವ್ರು ಕುತ್ಕೊಂಡ್ಬಿಟ್ರೆ ಗಲಾಟೆ ಮಾಡ್ತಾಯಿಲ್ಲ, ಅಷ್ಟು ಸಾಕು ಕುತ್ಕೊತಾರೆ. ಇವಾಗ ಒಂದು ಸ್ವಲ್ಪ ಖುಷಿಮ ದೊಡ್ಡೋಳಾಗ್ತಾ ಇದ್ದಾಳಲ್ಲ, ತರಲೆ ಪರ್ಲೆ ಆ ಥರ ಎಲ್ಲ ಏನಿರೋದಿಲ್ಲ. ಅವಳ ಪಾಡಿಗೆ ಅವಳು ಸಿಂಗಲ್ ಆಗಿದ್ರೇ ಆ್ಯಕ್ಚುಲಿ ಇನ್ನೂ ಚೆನ್ನಾಗಿ ಅವಳ ಪಾಡಿಗೆ ಅವಳು ಆಟಾಡ್ತಿರ್ತಾಳೆ. ಜೊತೇಲಿದ್ದಾಗ ಬೇರೆಯವ್ರು ಏನಾರು ಅವಳ ವಸ್ತುಗಳು ಮುಟ್ಟಕ್ಕೆ ಬಂದರೆ ಸ್ವಲ್ಪ ಪೊಸೆಸಿವ್ ಆಗ್ತಾಳೆ ಅಷ್ಟೇ. ಇಲ್ಲ ಅಂತಂದರೆ ಅವಳ ಪಾಡಿಗಳು ಏನು ಎಲ್ಲ ಆಟ ಆಡಿಕೊಂಡು ಇರ್ತಾಳೆ. ಅಪ್ಪಂಗೆ ಆಮ್ಲೆಟ್ ಮಾಡಿಕೊಟ್ಟಿಲ್ಲ ಬೆಳಗ್ಗೆ, ಏನು ತಿಂದಿಲ್ಲ. ಕರೆಕ್ಟ್ ಮಾಡಿಕೊಡಿ. ಓಕೆ, ಇವಾಗ ಎಲ್ಲರೂ ಫ್ರೆಶ್ ಅಪ್ ಆದರು. ನಾನು ಫ್ರೆಶ್ ಅಪ್ ಆಗಿದೆ, ಒಂಚೂರು ಕೆಲಸಗಳಿದ್ದಾವೆ, ಮುಗಿಸ್ಕೊಂಡ್ಬಿಡ್ತೀನಿ. ಓಕೆ, ಇವಾಗ ಬಂತು ಅಡುಗೆ ಮಾಡಿದಾಯಿತು. ಸೊ ಇಂಥ ತರಕಾರಿ ಸಾರು, ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ, ಮೂಲಂಗಿ, ಗೆಡ್ಡೆಕೋಸು, ಇದಿಷ್ಟು ಮಿಕ್ಸ್ ವೆಜಿಟೇಬಲ್ ಸಾರು ಮಾಡಿದೆ. ಮಕ್ಕಳಿಗೆ ಊಟ ಕೊಡಬೇಕು. ಟೈಮ್ ಬಂದು ಇವಾಗ 6:15, ಹೊಟ್ಟೆ ಹಸಿವಾಗ್ತಿದ್ರೆ. ಇನ್ನು ನೋಡಿ ಸಾಂಬಾರು ಒಗ್ಗರಣೆ ಮಾಡಿದೆ. ಮಾಡಾದಮೇಲೆ ಸೋಮ್ಗೆ ತುಂಬ ಟಯರ್ಡ್ ಆಗಿಬಿಟ್ಟಿತ್ತಂತೆ. ಆದ್ದರಿಂದ ನಿಖಿತಾ ನಂಗೆ ಆಗ್ತಾಯಿಲ್ಲ, ಸೋಮ ಬಿಸಿ ಬಿಸಿ ಒಂಚೂರು ಆಮ್ಲೆಟ್ ತಿಂತೀರಾ ಅಂತಂದರೆ, ನಿಖಿತಾ ಎಲ್ಲ ಕಾಫಿ ಮಾಡಿಕೊಟ್ಬಿಟ್ಟು ನಿಖಿತಾ ನನಗೆ ಅಂದರು, ರೀ ಬಿಸಿ ಬಿಸಿ ನಿಮಗೋಸ್ಕರ ಅಂತಲೇ ಆಮ್ಲೆಟ್ ಮಾಡಿದ್ರೆ ನೀವೇನ್ರಿ ನಿದ್ದೆ ಮಾಡಬೇಕು ಅಲ್ಲ ಕಾಫಿ ಬೇಕು ಅಂತೀರಾ ಅಂದೆ. ಸರಿ ನಾನು ಅದೇ ಆಮ್ಲೆಟ್ ತಿಂದ್ಮೇಲೆ ಕಾಫಿ ಕುಡಿಯಿರುತ್ತೆ ತಗೊಳ್ರಿ ಅಂತ ಆಮ್ಲೆಟ್ ಕೊಟ್ಟೆ ಅಷ್ಟೇ. ಆಮೇಲೆ ಕಾಫಿಗಿಟ್ಟೆ. ಆಮೇಲೆ ನೋಡಿದ್ರೆ ಬೇಡ ನನಗೆ ಕಾಫಿ ಅಂತ ಅಂದರು. ಸರಿ ಅಂತ ಹೇಳಿ ನಾನು ಆಮೇಲೆ ಸೋಮ್ ಹೇಳ್ತಾಯಿದ್ರು, ಹೋಗಿದ ತಕ್ಷಣ ನೀನು ಸೂ ಫ್ರಮ್ ಸೋ ಫಿಲಮ್ ನೋಡು ನಿಖಿತಾ, ತುಂಬ ಚೆನ್ನಾಗಿದೆ ಹಂಗೆ ಹಿಂಗೆ ಅಂತ ಹೇಳಿದ್ರು. ಫುಲ್ ಹೈಪ್ ಕ್ರಿಯೇಟ್ ಮಾಡಿದರು. ನಾನು ಯಾವಾಗ ಬೆಂಗಳೂರಿಗೆ ಬರ್ತೀನೋ, ಯಾವಾಗ ಆ ಫಿಲಮ್ ನೋಡ್ತೀನೋ ಅಂತ. ನನಗೆ ಭಾನುವಾರ ಟೈಮ್ ಒಂದು 2-3 ಫಿಲಮ್ ನೋಡಿಬಿಟ್ರೆ ಅವತ್ತಿನ ದಿನ ಕಳೆದೆ ಅಂತ ಅನ್ಸೋದು. ಸೊ ನನಗೆ ಆಮೇಲೆ ಬಂದಿದ್ದ ತಕ್ಷಣ ಚಕ ಫಿಲಮ್ ನೋಡಿದೆ. ಅಂದರೆ ಆ ಲೆವೆಲ್ಗೆಲ್ಲ ನನಗೇನು ಏನೆಲ್ಲ ಕೇಕ್ ಹಾಕ್ಕೊಂಡು ನಗೊಡ್ತಾರ ಆ ಥರ ಎಲ್ಲ ನನಗೇನು ಅನ್ನಿಸ್ಲಿಲ್ಲ. ಒಟ್ನಲ್ಲಿ ನಗು ಬಂತು ಸ್ವಲ್ಪ ಅಷ್ಟೇ, ತುಂಬ ಏನು ಅನಿಸ್ಲಿಲ್ಲ. ನನ್ನ ಅಭಿಪ್ರಾಯ ನಾನು ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ ಅನ್ನೋ ಥರ ಇಲ್ಲ. ಆದರೆ ಆ ಕಡೆ ವಾತಾವರಣ ಸೂಪರಾಗಿತ್ತು. ಆ ವಾತಾವರಣದ ಬಗ್ಗೆ ನಾನು ಮಾತಾಡೋಂಗಿಲ್ಲ. ಅಂದರೆ ಕಾಮಿಡಿ ವೈಸ್ ನೋಡ್ತು ಅಂತಂದರೆ ಆ ಲೆವೆಲ್ಗೇನಷ್ಟು ನಗು ಬರಲಿಲ್ಲ. ಓಕೆ, ಇವರೆಲ್ಲ ಹೇಳಿದ ಲೆವೆಲ್ಗೆಲ್ಲ ನನಗೇನಂತ ಅನ್ನಿಸ್ಲಿಲ್ಲ. ಇನ್ನು ನೆಕ್ಸ್ಟ್ ಡೇ ಮತ್ತು ಬೆಳಗ್ಗೆನೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು. ಒಳ್ಳೆ ನಿದ್ದೆ ಮಾಡಿದ್ವಿ, ಫುಲ್ ಟಯರ್ಡ್. ಏನಾಗಲಿ ಇಲ್ಲೇ ಹೋಗಿ ಬಂದ್ರೂ ನಮ್ಮನೆ ನಮಗೆ ಪರ್ಫೆಕ್ಟ್ ಅಂತ ಅನಿಸುತ್ತಲ್ಲ ಹಂಗೆ. ಅದರಲ್ಲೂ ಜರ್ನಿ ಮಾಡಿದ್ದಕ್ಕೆ ನನಗೆ ಇನ್ನೂ ಒಂಥರ ಇದಾಗಿತ್ತು. ಇನ್ನು ಬೆಳಗ್ಗೆ ಒಂದು ಸ್ವಲ್ಪ ಪೊಂಗಲ್ ಮಾಡೋಣ ಅಂತ ಹೇಳ್ಬಿಟ್ಟು ರಾಯ್ತಾಗೆ ಸೌತೆಕಾಯಿ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ, ಕ್ಯಾರೆಟ್ ಎಲ್ಲ ತುರಿದು ಇಟ್ಟಿದ್ದೀನಿ. ಆಮೇಲೆ ಇನ್ನೊಂದು ಕಡೆ ಏನು ಆನಿಯನ್, ಈ ರವೆಗೆ ಆನಿಯನ್ ದೋಸೆ ಆ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ಈ ಒಂದು 4-5 ದಿನ ಎಲ್ಲರೂ ಹೊರಗಡೆ ಹೋಗಿ ಬಂತು ಅಂತಂದರೆ ಈ ಯಾವ್ಯಾವ ವಸ್ತು ಎಲ್ಲೆಲ್ಲಿ ಇಟ್ಟಿದ್ದೀವಿ ಅನ್ನೋದೇ ಗೊತ್ತಾಗೋದಿಲ್ಲ. ಸ್ವಲ್ಪ ಕನ್ಫ್ಯೂಸ್ ಥರ ಆಯ್ತಾ ಇರ್ತದೆ. ಹಂಗೆ ಹುರ್ಗಡ್ಲೆ ಹುಡುಕ್ತಾ ಇದ್ದೀನಿ, ಹುರ್ಗಡ್ಲೆನೇ ಸಿಗ್ತಾಯಿಲ್ಲ ನನಗೆ. ಆಮೇಲೆ ಇನ್ನೇನು ಮಾಡಿ ಶೇಂಗಾ ಚಟ್ನಿ ಮಾಡಿಬಿಡೋಣ ಅದ್ರ ಜೊತೆಗೆ ಅಂತೇಳಿ ಶೇಂಗಾ ಚಟ್ನಿಗೆ ರೆಡಿ ಮಾಡ್ಕೊಂಡು ಶೇಂಗಾ ಎಲ್ಲ ಹುರಿದು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಎಲ್ಲ ಸುಟ್ಕೊಂಡು. ಇನ್ನೊಂದು ಕಡೆ ಸ್ವೀಟ್ ಪೊಂಗಲ್ ಮಾಡ್ತಾಯಿದ್ದೀನಿ. ನನಗೆ ಖಾರ ಪೊಂಗಲ್ ಮಾಡಿದಾಗಲೆಲ್ಲ ಸ್ವೀಟ್ ಪೊಂಗಲ್ ಒಂದು ಸ್ವಲ್ಪನಾರು ಮಾಡಿಬಿಟ್ರೆ ಒಂದು ಸ್ವಲ್ಪ ಸಮಾಧಾನ ಅಂತ ಅನಿಸುತ್ತೆ. ಇನ್ನು ಖಾರ ಪೊಂಗಲ್ಗೆ ಒಂದು ಸ್ವಲ್ಪ ಏನು ಶುಂಠಿ ಬೆಳ್ಳುಳ್ಳಿ ಜಜ್ಕೊಂಡು ಒಗ್ಗರಣೆ ಮಾಡಿಬಿಟ್ಟು ಹಸಿಮೆಣ್ಸಿನ್ಕಾಯಿ ಹಾಕಿ. ಅಂದರೆ ಪೊಂಗಲ್ ಅಂದರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ ಅಷ್ಟೇನೇ. ನಮಗೆ ಟೇಸ್ಟ್ ಯಾವ ಥರ ಬೇಕೋ ಆ ತಕ್ಕನಾಗಿ. ನಮಗೆ ತುಂಬ ಖಾರನೂ ಇರಬಾರ್ದು, ತುಂಬ ಸಪ್ಪೆ ಥರ ಇದ್ದರೂ ಓಕೆ ಸೋಮ್ಗೆ. ಆದರೆ ಅವ್ರು ಖಾರ ಥರ ಎಲ್ಲ ಇಷ್ಟಪಡೋದಿಲ್ಲ. ಮತ್ತು ಖುಷಿಮಾನು ಅಷ್ಟೇ ಅಲ್ವಾ. ಸೊ ಅದಕ್ಕೋಸ್ಕರ ಆನಿಯನ್ ದೋಸೆ ಮಾಡಿದೆ. ಈ ಕಡೆ ಖಾರ ಪೊಂಗಲ್ ಕೂಡ ರೆಡಿ ಇತ್ತು, ಸ್ವೀಟ್ ಪೊಂಗಲ್ ಕೂಡ ರೆಡಿ ಆಯಿತು. ಸೋಮ್ಗೆ ಊಟಕ್ಕೆ ತಿಂಡಿಗೂ ಕೂಡ ರೆಡಿ ಆಯಿತು. ಸ್ವಲ್ಪ ಬೆಳಗ್ಗೆ ಟೈಮ್ ಅಂತಂದರೆ ನಾನು 2-3 ಥರ ತಿಂಡಿ ಅಡುಗೆ ಎಲ್ಲ ಮಾಡ್ಬೇಕಾದ್ರೆ ನಂಗೊಂದು ಸ್ವಲ್ಪ ಗಡಿಬಿಡಿ ಅನ್ನೋ ಥರ ಅನಿಸ್ತಾ ಇರುತ್ತೆ. ಯಾಕಂದರೆ ಟೈಮ್ ಇರೋದಿಲ್ಲ. ಖುಷಿಮಾಸು ಸ್ನಾನ ಮಾಡಿಸ್ಬೇಕು, ಅವಳು ಸ್ನಾನನೂ ಮಾಡಿಸ್ಕೊಳ್ಳಲ್ಲ ಯಾರ ಹತ್ರನೂ. ಅವರಪ್ಪ ಶೇವಿಂಗ್ ಮಾಡ್ಕೊಂಡು ಅಲ್ಲಿ ಬ್ಯುಸಿ ಆಗಿಬಿಟ್ಟಿರ್ತಾರೆ. ಅವ್ರು ಸ್ನಾನ ಮಾಡ್ಸೋಕೆ ಹೋಗೋದಿಲ್ಲ. ಇನ್ನು ನಾನೇ ಹೋಗಿ ಸ್ನಾನ ಮಾಡಿಸ್ಬೇಕು. ರಕ್ಷಿತ್ ಇದ್ದರೆ ರಕ್ಷಿತ್ ಮಾಡಿಸ್ತಾನೆ. ಸೊ ಹೀಗೆ ಆದ್ದರಿಂದ ನಾನು ಹೋಗಿ ಅವಳಿಗೆ ಸ್ನಾನ ಮಾಡಿಸೋದು, ಈ ಕಡೆ 1-2 ದೋಸೆಗೆ ಇದು ಮಾಡೋದು. ನಾನು ಡೈರೆಕ್ಟ್ ಎಲ್ಲ ಮಿಕ್ಸ್ ಮಾಡಲಿಲ್ಲ. ಖುಷಿಮಾಗೆ ಸ್ವಲ್ಪ ಅವಳಿಗೆ ಆನಿಯನ್ ಈ ಥರ ಕ್ಯಾರೆಟ್ ಎಲ್ಲ ಹಾಕಿದ್ರೆ ತಿನ್ನೋದಿಲ್ಲ, ಸಪ್ರೇಟ್ ದೋಸೆ ಬೇಕಾಗಿತ್ತು. ಅದಕ್ಕೋಸ್ಕರ ಅವಳಿಗೆ ಏನು ಸಪ್ರೇಟಾಗಿ ಅಂದರೆ ಆನಿಯನ್ ಮೇಲ್ಗಡೆ ಉದುರಿಸಿ ಇದು ಮಾಡೋ ಥರ ಮಾಡ್ಕೊಂಡಿದ್ದೆ. ಹಾಗೆ ಶೇಂಗಾ ಚಟ್ನಿನೂ ಕೂಡ ಅಷ್ಟೇ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ಇದ್ರ ಜೊತೆಗೇನೆ.
ಸೋಮ ಏನಾದ್ರು ಪಲ್ಯ ಮಾಡ್ತೀಯ ನಿಖಿತಾ ಅಂತ ಕೇಳ್ತಾಯಿದ್ರು. ರೀ ಇದೇ ಬೇಜಾನಾಗೋಯ್ತು, ಸ್ವಲ್ಪ ಸಾಂಬಾರು ಐತೆ ಹಿಂದಿನ ದಿನ ಮಾಡಿದ್ದು ತೊಗೊಳ್ರಿ ಅಂತ ಅದನ್ನೇ ಕೊಟ್ಟೆ. ಯಾಕಂದ್ರೆ ಆ ಲೆವೆಲ್ಗೆಲ್ಲ ತರಕಾರಿ ಎಲ್ಲ ಮಿಕ್ಸ್ ಹೋಗಿರಲಿಲ್ಲ ನಾನು. ಇನ್ನು ಇವತ್ತು ಸಂಜೆ ಮೇಲೆ ಏನಾದ್ರು ತರಕಾರಿ ತೊಗೊಬಂದ್ರೆ ಆಗುತ್ತೆ ಬಿಡು ಅಂತ ಅನ್ನೋ ಪ್ಲ್ಯಾನ್ ಇತ್ತು. ಸೊ ಅದಕ್ಕೋಸ್ಕರ ಸಾಂಬಾರು ಮತ್ತು ಇದು ಕೊಟ್ಟರೆ ಆನಿಯನ್ ದೋಸೆ ಅಲ್ವಾ, ಆರಾಮಾಗಿ ತಿನ್ಬೋದು, ತಿನ್ನಿರಿ ಅಂತ ಹೇಳಿದೆ. ಮುಧೋಳಿಂದ ಬಂದಿದ್ದಾರೆ. ಅದು ಎಷ್ಟೊತ್ತಿಂದ 1 ಅವರ್ ಆಯ್ತು. 1 ಅವರಿಂದ ನಾವು ಹೊರ ಹೋಗಿದ್ದೆ, ವೇಟ್ ಮಾಡ್ಕೊಂಡು ಅಲ್ಲಿಂದ ಬಂದಿದ್ದಾರೆ, ಮುಧೋಳಿಂದ ಬಂದಿದ್ದಾರೆ. ಇಲ್ಲಿ ಮಾರ್ತಳ್ಳಿ ಬಸವನ ಗುಡಿಯಿಂದ ಇಲ್ಲಿಗೆ ಉಳ್ಕೊಂಡು ಬಂದಿದ್ದಾರೆ. ಖುಷಿ ಆಯ್ತು. ಎಲ್ಲ ನಿಮ್ಮ ಫ್ಯಾಮಿಲಿ ಎಲ್ಲರೂ ಪ್ರತಿಯೊಬ್ಬರು ನಮ್ಮ ಬ್ಲಾಗ್ಸ್ ನೋಡ್ತಾರೆ. ನಾವು ಅಲ್ಲಿಂದ ಬಂದಿರೋದು ಕೇವಲ ನಿಖಿತಾ ಅವ್ರನ್ನ ನೋಡೋದಕ್ಕಷ್ಟೇ, ಮತ್ತೊಂದು ಏನೂ ಇಲ್ಲ. ಅವ್ರನ್ನ ನೋಡಿದ್ವಿ ಬ್ಯಾಂಗ್ಳೂರ್ ಫುಲ್ ಖುಷಿ ಆಯ್ತು. ನಾವು ಆರಾಮ್ ಹೋಗ್ಬೋದು. ಬೇಜಾರಾಗಿ ಹೊಂಟಿದ್ವಿ, ಫುಲ್ ಬೇಜಾರಾಗಿತ್ತು ನಮಗೆ. ಅದಕ್ಕೆ CCTV ಅಲ್ಲಿ ಹೇಳ್ತಿದ್ವಿ ನಾವು ಬೇಜಾರು ಅನಿಸ್ತು ಅವ್ರಿಗೆ. ಅದೇ ಹೇಳ್ತಿದ್ರು. ಓಕೆ ಫ್ರೆಂಡ್ಸ್, ಇವತ್ತು ಏನು ನಮ್ಮ ಬಾಗಲಕೋಟೆ ಮುಧೋಳಿಂದ ಅಂತ ಎಲ್ಲ ಬಂದಿದ್ರು, ಮಾರ್ತಳ್ಳಿ. ಸೊ ಇಲ್ಲಿ ಬೆಂಗಳೂರಿನಲ್ಲಿ ಅವ್ರ ರಿಲೇಟಿವ್ ಇದ್ದಾರೆ, ಅವರೆಲ್ಲ ಒಟ್ಟಿಗೆ ಬಂದಿದ್ರು. ಖುಷಿ ಆಯಿತು. ಒಂದಷ್ಟು ಸ್ಯಾರಿಗಳನ್ನೂ ತೊಗೊಂಡ್ರು. ಹಾಗೆ ಮಾತಾಡಿಸ್ಬೇಕು ಅಂತ ವೆಯ್ಟ್ ಮಾಡ್ತಿದ್ದೆ. ನಾನು ಆ್ಯಕ್ಚುಲಿ ಹೊರಗೆ ಹೋಗಿದ್ದೆ, ಸ್ವಲ್ಪ ಮನೆಗೆ ಸಂಬಂಧಪಟ್ಟಂಥ ಒಂದಷ್ಟು ಏನು ಐಟಮ್ ಸೆಲೆಕ್ಟ್ ಮಾಡಬೇಕಾಯ್ತು. ನಾನು ಅಲ್ಲಿ ಹೋಗಿದ್ದೆ, ಒಂದೇ ಓಡ್ ಬಂದಿದ್ದೀನಿ. ಹಾಗೆ ಇನ್ನು ಖುಷಿಮಾ ಹಾಯ್ ಮಾಡಿದ್ರು. ಖುಷಿಯಮ್ಮ ಏನು ತಗೊಂಡಿದ್ದಾಳೆ ಇವತ್ತು? ಏನು ಆರ್ಡರ್ ಮಾಡಿದಾರೆ ಅಮ್ಮ? ಕಾಸ್ಟ್ಲಿ ವಾಚ್. ಅದೇ ಕಾಸ್ಟ್ಲಿ ಏನಂತಂದ್ರೆ ತಾನೇ ಜಸ್ಟ್ ಬಂದಿದ್ದು ಅಮೆಝಾನ್. ಏನಂದ್ರೆ ನಾವು ವಾಚ್ ಕೊಟ್ಟಂಗಳ ನಂದು ವಾಚು ಟೈಮ್ ಆಯ್ತು, ಅಮ್ಮ ನಮ್ಗೆ ವಾಚ್ ಬೇಕು ಅಮ್ಮ ಅಂತ ಕೇಳ್ತಾ ಇತ್ತು. ಅದಕ್ಕೋಸ್ಕರ ಇದು ತೋರಿಸ್ತೀನಿ ಎಲ್ರಿಗೂ. ಅದಕ್ಕೋಸ್ಕರ ಖುಷಿ ಅಂತ ಒಂದು ವಾಚ್ ಆರ್ಡರ್ ಮಾಡಿದ್ದೆ. ಸಿಂಪಲ್ ಆಗಿ ಟೈಮ್ ಬಂದು 7:30. ಪಿಂಕ್ ಅಲ್ವಾ, ಹೆಣ್ಮಕ್ಳು ಅಂದ್ರೆ ಪಿಂಕ್. ಈ ತರ ಸೆಟ್ ಬರುತ್ತೆ, ಚೆನ್ನಾಗಿತ್ತು. ಏನೊಂದು 300 ರೂಪೀಸ್ ಕಡಿಮೆ ಪ್ರೈಸ್ ಅಲ್ಲಿ ಇರ್ಲಿ. ಅಲ್ಲ ಬಂದ್ಬಿಟ್ಟು ನನ್ನ ಹತ್ರ ತೋರಿಸಿ ವಾಚ್ ಹಾಕೊಂಡು ಒಂದು 5 ಸಲ ಹೇಳಿದ್ದು. ಟೈಮ್ ಆಯ್ತು ರಕ್ಷಿತ್, ಟೈಮ್ ಆಯ್ತು. ಆಕ್ಚುಲಿ ಸಂತೆಗಳಲ್ಲಿ ಜಾತ್ರೆಗಳಲ್ಲಿ ಚಿಕ್ಕದು ಪ್ಲಾಸ್ಟಿಕ್ ತರ ವಾಚ್ ಸಿಕ್ತಿತ್ತು, ಇಲ್ಲಿ ಬೆಲ್ಟ್ ಟೈಪ್. ಈ ತರ ಅಲ್ಲ, ಬೆಲ್ಟ್. ಇದು ಫ್ರೆಂಡ್ಸ್ ತೋರ್ಸಿ ಹಾಕೊಂಡು ಪ್ಯಾಕ್ ಮಾಡ್ಕೋಬೇಕಂತ. ಅದ್ ನೋಡಿ, ಅದನ್ನ ಬಾಕ್ಸ್ ಒಳಗಡೆ ಹಾಕೊಂಡು ಆದ್ರಿಂದ ಅದ್ ಬೇಕಂತಿದ್ಲು, ಆರ್ಡರ್ ಮಾಡಿದೆ. ಫುಲ್ ಹ್ಯಾಪಿ ನನ್ನ ಮಗಳು. ಇಲ್ಲೇನಿದು? ಅದೇ ಅದ್ರದೇ ಬಾಕ್ಸ್. ಅದು ಅದ್ರದ್ದೇನಾ? ಇದು ಮುದ್ದು ಇದು ಬೇಡವಾ? ಬೇಕಾ? ಎಲ್ಲಿ ಇಟ್ಕೊಂತೀಯ ಇದನ್ನ? ಇದೆಲ್ಲಿ ಇಟ್ಕೊಂತೀಯ? ಅದೆಲ್ಲಿ ಇಟ್ಕೊಂತೀಯ? ಓಕೆ ಫ್ರೆಂಡ್ಸ್, ಹಿಂಗಾಯ್ತು. ಊರಿಂದ ಬಂದ್ಮೇಲಂತೂ ಬ್ಲಾಗ್ ಮಾಡಕ್ಕೆ ಬರಲಿಲ್ಲ. ಸೊ ಹಂಗೆ ಚಿಕ್ಕ ದಿನದೊಂದು ಬ್ಲಾಗ್ ಮಾಡಿ ಹಾಕ್ತಾ ಇದ್ದೀನಿ. ಸೊ ಖುಷಿ ಆಯಿತು. ಸುಮಾರು ಜನ ಬರ್ತಾರೆ, ಇವರು ಅಂತಲ್ಲ ಸುಮಾರು ಜನ ನಮ್ಮ ಫಾಲೋವರ್ ಸಬ್ಸ್ಕ್ರೈಬರ್ಸ್ ಅಂತ ಬರ್ತಾರೆ. ಖುಷಿ ಅಂತ ಅನ್ಸುತ್ತೆ. ಕೆಲವರು ನಾನು ಇದ್ದರೆ ಅಲ್ಲೇ ಮಾತಾಡ್ಸ್ಕೊಂಡು ಫೋಟೋ ತಗೊಂಡು ಅಂತೆಲ್ಲ ಹೋಗ್ತಾರೆ. ಇನ್ನು ಕೆಲವರು ಹಾಗೆ ಬರೋದು ಲೇಟ್ ಆಗುತ್ತೆ, ನಾನು ಎಲ್ಲೋ ಹೊರಗಡೆ ಹೋದಾಗ ಬಂದ್ಬಿಟ್ರೆ ಹಾಗೆ ಹೋಗ್ತಾರೆ. ಆಲ್ಮೋಸ್ಟ್ ಎಲ್ಲರೂ ದೂರ ಕಡೆಯಿಂದಾನೆ ಬರ್ತಾರೆ. ಎಷ್ಟು ಖುಷಿ ಅನ್ಸುತ್ತೆ ವೆಯ್ಟ್ ಮಾಡಿ ಮಾಡೋದು. ಹಾಗೆ ನಾನೆಲ್ಲ ಅದು ಹೇಳ್ದಂಗೆ ಹೊರಗಡೆ ಹೋದಾಗ್ಲೂ ಕೂಡ ಬಂದು ಮಾತಾಡ್ಸಿದ್ರೆ ನಮ್ಗೆ ಇನ್ನೂ ಖುಷಿ ಅಂತ ಅನ್ಸುತ್ತೆ. ಕೆಲವ್ರು ಮಾತಾಡಲ್ಲ, ಕೆಲವ್ರು ಬಂದು ಮಾತಾಡ್ತಾರೆ, ಫೋಟೋ ತಗೋತಾರೆ. ಫೋಟೋ ಬೇಡ, ನಿಮಗೆ ಜಸ್ಟ್ ಮಾತಾಡ್ಸಿದ್ರು ನಮಗೂ ಖುಷಿ ಅನ್ಸುತ್ತೆ. ಯಾಕೆಂದ್ರೆ ನೀವ್ಯಾರು ಅಂತ ನನಗೆ ಗೊತ್ತಿರಲ್ಲ, ನಾನು ಯಾರು ಅಂತ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಸೊ ಆದ್ರಿಂದ ಬಂದು ಮಾತಾಡ್ಸಿದ್ರೆ ನಮಗೂ ಅಂತ ಖುಷಿ ಅಂತ ಅನ್ಸುತ್ತೆ ಫ್ರೆಂಡ್ಸ್. ಓಕೆ, ಇವಾಗ ಎಲ್ಲ ಒಂದು ಸ್ವಲ್ಪ ಇವಾಗ ಬಂದ್ವಿ. ಜಸ್ಟ್ ಬಂದ ತಕ್ಷಣನೇ ಸೋಮು ಸ್ವಲ್ಪ ಬೇಗ ಬಂದ್ವಿ. ಯಾಕೆಂದ್ರೆ ನಾವು ಊರಿಗೆ ಹೋಗಿದ್ರಿಂದ ಇಲ್ಲಿ ಆಲ್ಮೋಸ್ಟ್ ಒಂದು 5-6 ದಿನ ಕೆಲಸಗಳೆಲ್ಲ ಹಂಗೇನೆ ನಿಂತ್ಬಿಟ್ಟಿತ್ತು. ಸೊ ಇವಾಗ ಅದೆಲ್ಲ ಕಂಪ್ಲೀಟ್ ಮಾಡಬೇಕು ಅಂತಂದ್ರೆ ಸ್ವಲ್ಪ ನಾವು ಓಡಾಡಬೇಕಾಗುತ್ತೆ. ಅದರಿಂದ ಸ್ವಲ್ಪ 4 ಗಂಟೆಗೆ ಬಂದರು. ಬಂದ ತಕ್ಷಣನೇ ನಾವು ಅಲ್ಲಿ ವಿದ್ಯಾರಣ್ಯಪುರ ಅಂತೆ, ನಮಗೆ ಸಂಭ್ರಮ ಕಾಲೇಜ್ ಅಂತ ಇದೆ, ಅಲ್ಲೆಲ್ಲ ಒಂದು ಸ್ವಲ್ಪ ಕೆಲಸಗಳೇನೇನಿದೆ ಅದೆಲ್ಲ ಮುಗಿಸ್ಕೊಂಡು ಬಂದಿ. ನಾನು ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ. ಯಾಕೆಂದರೆ ಎಲ್ಲ ಫಾಸ್ಟಾಗಿ ಒಂದು 2 ಅವರ್ಸ್ಗೂ 4 ಗಂಟೆಗೆ ಬಂದಿದ್ದು, 4:30 ಹೊರಟಿದ್ದು. ನಾವು 6:30 ಖುಷಿಯಾಗಿ ಬರೋಷ್ಟು ಎಲ್ಲ ಮುಗಿಸ್ಬಿಡ್ಬೇಕು ಅಂತ ಅಂದ್ಕೊಂಡ್ವಿ. ಅಷ್ಟರಲ್ಲಿ ಹಿಂಗಾಯಿತು. ಸೊ ಓಕೆ, ಸಿಗುವ ಮತ್ತೆ ಇನ್ನೊಂದು ಬ್ಲಾಗ್ನೊಂದಿಗೆ. ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.